ಶ್ರೀಮಂತರಾಗಲು ನಿಮಗೆ ಈ ಜ್ಞಾನ್ ಸಿರೀಸ್ಗೆ ಸ್ವಾಗತ. ನಾನು ಪ್ರಿಯರಾಮ್ ಬೆಂಟಿಗೆ ನವಿಲೆ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ವಿಷಯ. ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ETF ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ. ಮ್ಯೂಚುವಲ್ ಫಂಡ್ಗೂ ETF ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇದ್ದೀರಾ ಎಷ್ಟೊಂದು ಜನ. ಮತ್ತೆ ಬೀಸ್ ಅಂತ ಕೇಳ್ತಾ ಇರ್ತೀವಿ, ನಿಫ್ಟಿ ಬೀಸ್, ಗೋಲ್ಡ್ ಬೀಸ್, ಲಿಕ್ವಿಡ್ ಬೀಸ್ ಏನೋ ಕೇಳ್ತಾ ಇದ್ದೀವಿ. ಹಾಗಂದ್ರೆ ಏನು? ETF ನಮ್ಗೆ ನಿಜವಾಗ್ಲೂ ಒಳ್ಳೇದಾ ಅಲ್ವಾ? ETF ಅಲ್ಲಿ ನಾವು ಹೂಡಿಕೆ ಮಾಡಬೇಕಾ ಬೇಡವಾ? ಅದರಿಂದ ಬರುವ ರಿಟರ್ನ್ಸ್ ಏನು, ಟ್ಯಾಕ್ಸ್ ಏನಾಗುತ್ತೆ, ಅದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಒಳ್ಳೇದು ಕೆಟ್ಟದೇನು ಎಲ್ಲ ನೋಡೋಣ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ? ಓಕೆ, ಸೊ ಈಗ ಬನ್ನಿ ನೋಡೋಣ ನಾವು ETF ಅಂದರೆ ಏನು ಅಂತ ತುಂಬ ಕ್ಲಿಯರಾಗಿ ನೋಡೋಣ. ತುಂಬ ಡೀಟೇಲ್ ಆಗಿ ಇವತ್ತು ಕನ್ನಡದಲ್ಲಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ತೀನಿ. ಓಕೆನಾ? ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದು ಒಂದು ತುಂಬ ದೊಡ್ಡ ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ಕೂಡ ನಿಮಗೆ. ಓಕೆ, ETF ಅಂದರೆ ಏನು? ವಾಟ್ ಆರ್ ETF? ETF ಅಂದರೆ ಏನು? ETF ಅಂದರೆ ಒಂದು ಮ್ಯೂಚುವಲ್ ಫಂಡ್ ಮತ್ತೆ ಒಂದು ಸ್ಟಾಕ್ ಎರಡನ್ನೂ ಸೇರಿ, ಎರಡರ ಗುಣಗಳನ್ನು ಸೇರಿ ಮಾಡಿರುವಂಥ ವಸ್ತು ಅಂತ ತಿಳ್ಕೊಳ್ಳೋಣ. ಅಂದರೆ ಒಂದು ಮ್ಯೂಚುವಲ್ ಫಂಡ್ ಏನು ಹೂಡಿಕೆ ಮಾಡ್ತೀರಾ ಅದರ ಗುಣಗಳು ಪ್ಲಸ್ ಒಂದು ಸ್ಟಾಕ್ ಎಲ್ಲಿ ಬೈ ಮಾಡ್ತೀರಾ ಅದರ ಗುಣಗಳು ಎರಡನ್ನೂ ಸೇರಿ ಮಾಡಿರುವ ಒಂದು ವಸ್ತು ಅಂತ ಅನ್ಕೊಳ್ಳೋಣ. ಹೆಂಗೆ ನೋಡೋಣ. ಓಕೆನಾ? ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದರೆ ನೀವೊಬ್ಬರು ಮನುಷ್ಯ ಇರ್ತೀರಾ, ಇನ್ನು ಹಾಗೆ ನಿಮ್ಮ ಥರ ಒಂದು 100 ಜನ ಇರ್ತಾರೆ, 1,000 ಜನ ಇರ್ತಾರೆ, 1,00,000 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಇವ್ರ ಹತ್ರ ಒಂದು 10,000 ರೂಪಾಯಿ ಇರುತ್ತೆ, ಆಯಿತಾ? ಇವ್ರ ಹತ್ರ ಒಂದು 1,00,000 ರೂಪಾಯಿ ಇರ್ಬೋದು, ಇವ್ರ ಹತ್ರ ಒಂದು 5,000 ರೂಪಾಯಿ ಇರ್ಬೋದು. ಈ ಥರ ಎಲ್ಲ ಜನಗಳು ಸೇರಿ ಒಂದು ಸಂಗ್ರಹಣೆ, ದುಡ್ಡಿನ ಒಂದು ಮೊತ್ತ ಒಂದು ಸಂಗ್ರಹಣೆ ಮಾಡ್ತಾರೆ. ಆ ದುಡ್ಡು ಸಂಗ್ರಹಣೆ ಮಾಡಿರುವ ದುಡ್ಡನ್ನು ಒಂದು AUM ಅಂತ ಕರಿತೀವಿ. ಆಯಿತಾ? AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಅಸೆಟ್, ಇದರಲ್ಲಿ ತುಂಬ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಎಷ್ಟು ದುಡ್ಡು ಸಂಗ್ರಹಣ ಆಗಿದೆ ಅದಕ್ಕೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರೀತಾರೆ. ಓಕೆನಾ? ಇದನ್ನ ಒಂದು AMC ಅಂತ ಒಂದು ಕಂಪನಿ, ಅಂದರೆ AMC ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತಾರೆ. ನಿಮ್ಮ ಮ್ಯೂಚುವಲ್ ಫಂಡ್ ಮ್ಯಾನೇಜ್ಮೆಂಟ್ ಕಂಪನಿಗಳಿರ್ಬೋದು, ಆ ಥರದ ಕಂಪನಿಗಳು ಈ ಒಂದು ನಿಮ್ಮ ಹತ್ರ ಎಲ್ಲ ಸಂಗ್ರಹಣ ಮಾಡಿರೋ ದುಡ್ಡುಗಳನ್ನ ಅವರು ಒಂದು 100 ಸ್ಟಾಕ್ಗಳಿಗೆ ಹೂಡಿಕೆ ಮಾಡ್ತಾರೆ. ಈಗ SBI ಮಾಡಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಮಾಡಿರ್ಬೋದು, ರಿಲಯನ್ಸಲ್ಲಿ ಮಾಡಿರ್ಬೋದು, L&T ಮಾಡಿರ್ಬೋದು, ಹಾಗೆ ಎಷ್ಟೊಂದು ಕಂಪನಿಗಳಿಗೆ ಹೂಡಿಕೆ ಮಾಡ್ತಾರೆ. ಈ ಹೂಡಿಕೆ ಮಾಡಿರೋ ಕಂಪನಿಗಳಿಗೆ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಆಯಿತಾ? ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಅಂದರೆ ಒಂದು ಮ್ಯೂಚುವಲ್ ಫಂಡಿನ ಪೋರ್ಟ್ಫೋಲಿಯೋ. ಏನು ಮ್ಯೂಚುವಲ್ ಫಂಡಿನ ಪೋರ್ಟ್ಫೋಲಿಯೋ ಅಂದರೆ ನಿಮ್ಮ ಹತ್ರ ಎಷ್ಟೋ ದುಡ್ಡುಗಳನ್ನ ಸಂಗ್ರಹ ಮಾಡಿ, ಇಲ್ಲಿ ಎಷ್ಟೋ ಕೋಟಿ ರೂಪಾಯಿ ಕಲೆಕ್ಟ್ ಆಗಿರುತ್ತೆ. ಆ ಎಷ್ಟೋ ಕೋಟಿ ರೂಪಾಯಿನ ಅವರು ಈ ಥರ ಕಂಪನಿಗಳಲ್ಲಿ ಅವರು ಹೂಡಿಕೆ ಅವ್ರದ್ದೇ ಒಂದು ಲಾಜಿಕ್ ಇರುತ್ತೆ. ನಿಫ್ಟಿ 50 ಮ್ಯೂಚುವಲ್ ಫಂಡ್ ಅಂತ ಇರ್ಬೋದು, ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಇರ್ಬೋದು, ಅವ್ರೇನೋ ಬೇರೆ ಕಾರಣಗಳಿಂದ ಒಂದು ಮ್ಯೂಚುವಲ್ ಫಂಡ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರದ್ದೇ ಒಂದು ಲಾಜಿಕಲ್ಲಿ. ಸೊ ಆ ಮ್ಯೂಚುವಲ್ ಫಂಡಲ್ಲಿ ಅವರು ಹೂಡಿಕೆ ಮಾಡ್ತಾರೆ. ಓಕೆನಾ? ಇದು ನಿಮ್ಮ ದುಡ್ಡು. ಇದರಲ್ಲಿ ಬರುವ ಪ್ರಾಫಿಟ್ಟು, ಈ ಕಂಪನಿಗಳಲ್ಲಿ ಬರುವ ಪ್ರಾಫಿಟ್ಟು ಮತ್ತೆ ನಷ್ಟಗಳನ್ನ ನಿಮ್ಮ ತಲೆ ಮೇಲೆ ಕಟ್ತಾರೆ. ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದರ ಪ್ರಕಾರ ಅವರು ನಿಮ್ಮ ತಲೆ ಮೇಲೆ ನಿಮ್ಗೆ ಕೊಡ್ತಾ ಇರ್ತಾರೆ. ಈ ಕೆಲಸ ಮಾಡೋಕ್ಕೆ ಈ AMC ಕಂಪನಿ ಅಂತ ಇರುತ್ತಲ್ಲ, ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಅವರು ನಿಮ್ಮ ಮೇಲೆ ಒಂದಷ್ಟು ದುಡ್ಡು ಚಾರ್ಜ್ ಮಾಡ್ತಾರೆ. ಆ ದುಡ್ಡು 2.5% ಇರ್ಬೋದು, ವರ್ಷಕ್ಕೆ 2% ಇರ್ಬೋದು. ಎಷ್ಟಾಗ್ತಾ ಇರುತ್ತೆ ಅದು. AUM ಜಾಸ್ತಿ ಆಗ್ತಾ ಇದ್ದಂಗೆ ಈ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇರುತ್ತೆ. AUM ಕಮ್ಮಿ ಇದ್ದರೆ ಈ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ SEBI ಅವರು ಮಿನಿಮಮ್ ಇಷ್ಟು ಮಾಡಿರಬೇಕು, 2.5 ಜಾಸ್ತಿ ಹೋಗಿಲ್ಲ ಅಂತ ಹೇಳಿರ್ತಾರೆ ಮ್ಯೂಚುವಲ್ ಫಂಡಲ್ಲಿ. ಗೋಲ್ಡ್ ಮ್ಯೂಚುವಲ್ ಫಂಡಲ್ಲೆಲ್ಲ ಬೇರೆ ಥರ ಒಂದು ಇದಕ್ಕೆ ಲೋಡ್ ಅಂತ ಹೇಳ್ತಾರೆ. ಈ ಲೋಡ್ನ ನಿಮ್ಮ ತಲೆ ಮೇಲೆ ಕಟ್ತಾರೆ. ಅಂದರೆ ಎಕ್ಸ್ಪೆನ್ಸಸ್, ಅದು ಬೇಸಿಕಲಿ ಅವ್ರ ಎಕ್ಸ್ಪೆನ್ಸಸ್. ಇದು ಒಂದು ಮ್ಯೂಚುವಲ್ ಫಂಡ್ ವಿಷಯ ಆಯಿತು. ಮ್ಯೂಚುವಲ್ ಫಂಡ್ ಏನಾಗಿದೆ, ಮೇನ್ ನೋಡ್ಬೇಕಾದ್ರೆ ಒಂದು ಮ್ಯೂಚುವಲ್ ಫಂಡಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಏನು, ಒಂದು ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಆಯಿತಾ? ಪೋರ್ಟ್ಫೋಲಿಯೋ ಒಂದು ಇರುತ್ತೆ. ಆ ಪೋರ್ಟ್ಫೋಲಿಯೋ ಅಂದರೆ ಹಲವಾರು ಸ್ಟಾಕ್ಗಳು. ಸೊ ಇದರ ಅಡ್ವಾಂಟೇಜ್ ಏನು, ನಿಮಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಬೇಕಾಗಿಲ್ಲ. ಯಾರೋ ಒಬ್ರು ರಿಸರ್ಚ್ ಮಾಡಿರ್ತಾರೆ, ಅವ್ರು ರಿಸರ್ಚ್ ಮಾಡಿರೋದಕ್ಕೆ ನಿಮ್ಮ ದುಡ್ಡು ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇರ್ತೀರಾ. ನಿಮ್ಮ ದುಡ್ಡನ್ನು ಅವರು ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರುವ ನಷ್ಟ ಲಾಭಗಳು ನಿಮ್ಗೆ ಕೊಡ್ತಾ ಇರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ದುಡ್ಡು ಅವ್ರು ತೋತಾ ಇರ್ತಾರೆ. ಓಕೆ, ಇದು ಒಂದು ಮ್ಯೂಚುವಲ್ ಫಂಡ್ನ ವಿಷಯ ಆಯಿತು. ಒಂದು ಪೋರ್ಟ್ಫೋಲಿಯೋ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ ಇರುತ್ತೆ, ಒಂದು ಪೋರ್ಟ್ಫೋಲಿಯೋ ಇರುತ್ತೆ, ಅಂದರೆ ಹಲವಾರು ಸ್ಟಾಕ್ ಇರುತ್ತೆ. ಸೊ ಇಲ್ಲಿ ತನಕ ನೀವು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಈಗ ನಾವು ಒಂದು ಸ್ಟಾಕ್ ಏನು ಮಾಡ್ತಾ ಇರ್ತೀವಿ. ಈಗ ಒಂದು ಸ್ಟಾಕ್ನ ನಾನು ಪರ್ಚೇಸ್ ಮಾಡಬೇಕು. ಆಯಿತಾ? ಒಂದು ಸ್ಟಾಕ್ ಪರ್ಚೇಸ್ ಮಾಡಬೇಕು. ಸ್ಟಾಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅನ್ಕೊಳ್ಳೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ನ ಪರ್ಚೇಸ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ? ಡೈರೆಕ್ಟಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಹೋಗ್ತೀರಾ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ SBI ಅಂತ ಕೊಡ್ತೀರಾ. ಅದನ್ನು ಒಂದು ಸ್ಟಾಕ್ ಬೇಕಂದ್ರೆ ಒಂದು ಸ್ಟಾಕ್ ಪರ್ಚೇಸ್ ಮಾಡ್ತೀರಾ, 10 ಸ್ಟಾಕ್ ಬೇಕಾದ್ರೆ 10 ಸ್ಟಾಕ್ ಪರ್ಚೇಸ್ ಮಾಡ್ತೀರಾ. ಡೈರೆಕ್ಟಾಗಿ ಸ್ಟಾಕ್ ತೊಗೊಂಡು ನೀವು ಡಿಮ್ಯಾಟ್ ಅಕೌಂಟ್ ಇಟ್ಕೊಳ್ತೀರಾ ಅಲ್ವಾ? ಆ ಸ್ಟಾಕ್ ಮೇಲೆ ಹೋದರೆ ನಿಮಗೆ ಪ್ರಾಫಿಟ್ ಆಗ್ತಾ ಇರುತ್ತೆ, ಸ್ಟಾಕ್ ಕೆಳಗೆ ಬಿದ್ದರೆ ನಿಮಗೆ ಲಾಸ್ ಆಗ್ತಾ ಇರುತ್ತೆ. ಅಂದರೆ ನೀವು ಸ್ಟಾಕಿನ ಮೇಲೆ ಕೆಳಗೆ ಹೋಗಂಗೆ ನಿಮಗೆ ಆಗ್ತಾ ಇರುತ್ತೆ. ಸೊ ಸ್ಟಾಕನ್ನು ಒಂದು ಯೂನಿಟ್ ಸ್ಟಾಕ್ನ ಪರ್ಚೇಸ್ ಮಾಡ್ತೀರಾ. ಅಂದರೆ ಯೂನಿಟ್ ಸ್ಟಾಕ್ನ ನೀವು ಪರ್ಚೇಸ್ ಮಾಡ್ತಾ ಇರ್ತೀರಾ. ಕರೆಕ್ಟಾ? ಇದು ನೀವು ಸ್ಟಾಕ್ನ ಪರ್ಚೇಸ್ ಮಾಡೋದು. ಮ್ಯೂಚುವಲ್ ಫಂಡ್ ಅಂದರೆ ಹಲವಾರು ಒಂದು ಸ್ಟಾಕ್ಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿರ್ತಾರೆ.
ಸ್ಟಾಕ್ ಅಂದರೆ ಒಂದು ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಒಂದು ಯೂನಿಟ್ನ ತೊಗೊಂಡು ಮಾಡ್ತಾ ಇರ್ತೀರಾ. ಈಗ ಇ ಟಿ ಎಫ್ ಅಂದರೆ ಏನು ಅಂದರೆ, ಇ ಟಿ ಎಫ್ ಅಂದರೆ ನಿಮ್ಮ ಎಕ್ವಿಟಿ ಟ್ರೇಡೆಡ್ ಫಂಡ್. ಇದು ಎಕ್ವಿಟಿ ಟ್ರೇಡೆಡ್ ಫಂಡ್ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನು ಅಂದರೆ, ಇದು ಮ್ಯೂಚುವಲ್ ಫಂಡ್ ಥರನೂ ಇರುತ್ತೆ ಮತ್ತು ಸ್ಟಾಕ್ ಥರನೂ ಇರುತ್ತೆ. ಹೆಂಗೆ? ಈಗ ನಿಫ್ಟಿ 50, ಈಗ ನಿಫ್ಟಿ 50 ಅಂದರೆ ಏನು? ನಿಫ್ಟಿಯ 50 ಸ್ಟಾಕ್ಗಳು, 1ರಿಂದ 50 ಅಲ್ವಾ, 1ರಿಂದ 50 ಇದು ನಿಫ್ಟಿ 50ಯ ಸ್ಟಾಕ್ಗಳು ಅಂತ ಹೇಳ್ತೀವಿ. ಈಗ ನೀವು ಒಂದು ಸ್ವಲ್ಪ ದುಡ್ಡನ್ನು ನೀವು ಈ 50 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಮ್ಯೂಚುವಲ್ ಫಂಡ್ ಆದರೂ ತಗೋಬೋದು, ಅಥವಾ 1 ಇ ಟಿ ಎಫ್ ತಗೋಬೋದು. 1 ಯೂನಿಟ್ ಇ ಟಿ ಎಫ್, ಒಂದು ಸ್ಟಾಕ್ ಪರ್ಚೇಸ್ ಮಾಡ್ದಂಗೆ ಒಂದು ಇ ಟಿ ಎಫ್ ತಗೋಬೋದು. ಒಂದು ಇ ಟಿ ಎಫ್ ತಗೊಂಡ್ರೆ ನೀವು ಹೂಡಿಕೆ ಮಾಡಿದ ಒಂದು ಇ ಟಿ ಎಫ್ನ ದುಡ್ಡನ್ನು ಈ 50 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಇರುತ್ತೆ. ಆಯಿತಾ? ಮಾಡಿರಲ್ಲ ಅಲ್ಲಿ, ಬಟ್ 50 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಇರುತ್ತೆ. ಮ್ಯೂಚುವಲ್ ಫಂಡ್ ಥರನೇ ಆಯಿತು. ಈ ಮ್ಯೂಚುವಲ್ ಫಂಡಲ್ಲಿ ನೀವು ಒಂದು ದೊಡ್ಡ ಪೋರ್ಟ್ಫೋಲಿಯೋ ಇರುತ್ತೆ. ಒಂದು ಸ್ಟಾಕಲ್ಲಿ ನೀವು ಒಂದು ಸ್ಟಾಕ್ ಮಾತ್ರ ತಗೋತಾ ಇರ್ತೀರ ಸ್ಟಾಕ್ ಪರ್ಚೇಸ್ ಮಾಡಬೇಕಾದ್ರೆ. ಇ ಟಿ ಎಫ್ ಅಲ್ಲೇನು ಒಂದು ಸ್ಟಾಕನ್ನು ಪರ್ಚೇಸ್ ಮಾಡಿದ್ರೆ, ಅಂದರೆ ಒಂದು ಇ ಟಿ ಎಫ್ನ ಪರ್ಚೇಸ್ ಮಾಡಿದ್ರೆ ಅದರ ಬ್ಯಾಕ್ಗ್ರೌಂಡ್ನಲ್ಲಿ ಇದು 50 ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ ಹಾಗೆ. ಅದು ಹೇಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇ ಟಿ ಎಫ್ ಅಲ್ಲಿ ಹಲವಾರು ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಇ ಟಿ ಎಫ್ ಅಂತ ಅನ್ಕೊಳ್ಳೋಣ. ಇಂಡೆಕ್ಸ್ ಅಂದ್ರೆ ಏನು? ನಮ್ಮ ನಿಫ್ಟಿ ಒಂದು ಇಂಡೆಕ್ಸು, ಸೂಚ್ಯಾಂಕ. ಇಂಡೆಕ್ಸ್ ಅಂದರೆ ಸೂಚ್ಯಾಂಕ. ಬ್ಯಾಂಕ್ ನಿಫ್ಟಿ ಒಂದು ಇಂಡೆಕ್ಸು, ಹಾಗೇನೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಒಂದಿರುತ್ತೆ, ಹಾಗೇನೆ ಆಟೋ ಇಂಡೆಕ್ಸ್ ಅಂತಿದೆ, ಹಾಗೇನೆ ಈ ಥರ ಹಲವಾರು ಇಂಡೆಕ್ಸ್ಗಳಿದೆ ಅಲ್ಲ. ಇಂಡೆಕ್ಸ್ ಅಂದರೆ ಸೂಚ್ಯಾಂಕಗಳು. ಈ ಸೂಚ್ಯಾಂಕ ನಾನು ಖರೀದಿ ಮಾಡೋಕ್ಕಾಗತ್ತಾ? ಈಗ ನಿಫ್ಟಿನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀನಿ, ಸರ್ ನಿಫ್ಟಿ ಬೈ ಮಾಡಿ ಅಂತ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ನಿಫ್ಟಿ ಬೈ ಮಾಡಬೇಕು ಅಂದರೆ ನೀವು ಇದರ್ ಫ್ಯೂಚರ್ಸ್ ಬೈ ಮಾಡಬೇಕು, ಅಥವಾ ಫ್ಯೂಚರ್ಸ್ ಮಾಡಬೇಕು, ಅಥವಾ ನಿಫ್ಟಿಯ ಇ ಟಿ ಎಫ್ನ ಕೂಡ ನೀವು ಬೈ ಮಾಡಬಹುದು. ನಿಫ್ಟಿಯ ಇ ಟಿ ಎಫ್ನ ಬೈ ಮಾಡಿದರೆ ನೀವು ನಿಫ್ಟಿನ ಖರೀದಿ ಮಾಡಿದ ಹಾಗೆ. ಓಕೆ, ಇದರಲ್ಲಿ ಅಡ್ವಾಂಟೇಜ್ ಏನು ಅದನ್ನು ಹೇಳ್ತೀನಿ. ಈಗ ಈ ಇ ಟಿ ಎಫ್ ಅಲ್ಲಿ ಅಡ್ವಾಂಟೇಜ್ ಏನು? ಈಗ ನಿಫ್ಟಿ ಫ್ಯೂಚರ್ಸ್ ಖರೀದಿ ಮಾಡಬೇಕು ಅಂದರೆ ಏನರ್ಥ? ನಿಫ್ಟಿ ಫ್ಯೂಚರ್ಸ್ ಖರೀದಿ ಮಾಡೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 1.8 lakhs 1.5 lakhs ಡಿಪೆಂಡಿಂಗ್ ಎಷ್ಟಿರುತ್ತೋ ಅಷ್ಟು ದುಡ್ಡು ನಿಮ್ಗೆ ಬೇಕು. ಇದು ಒಂದು ಕಾಂಟ್ರಾಕ್ಟ್ ಮುಗಿಯೋವಳೆಗೆ 1 ತಿಂಗಳು ಮಾತ್ರ ವ್ಯಾಲಿಟಿ ಇರುತ್ತೆ. ಆ ತಿಂಗಳದೇ ಫ್ಯೂಚರ್ಸ್ ತೊಗೊಂಡ್ರೆ ಅಲ್ಲ, ಫ್ಯೂಚರ್ಸ್ ಗೊತ್ತಿರೋ ನಿಮ್ಗೆ ಗೊತ್ತಿರುತ್ತೆ. ಮತ್ತು ಫ್ಯೂಚರ್ಸಲ್ಲಿ ರಿಸ್ಕ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ, ಅದು ಗೊತ್ತಿಲ್ಲದ್ರೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಈಗ ಬರೀ ನಂಗೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಬೇಸಿಕ್ಸ್ ಸ್ಟಾಕ್ ಪರ್ಚೇಸ್ ಮಾಡೋದು ಹೆಂಗೆ ಅದು ಮಾತ್ರ ಗೊತ್ತಿರುತ್ತೆ. ಗೊತ್ತಿದ್ಕೊಂಡು ನಾವು ಬರೀ ನಿಫ್ಟಿನ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನು ಹೋಗಿ ಒಂದು ಇ ಟಿ ಎಫ್ನ ಪರ್ಚೇಸ್ ಮಾಡಬಹುದು. ಒಂದು ನಿಫ್ಟಿ ಇ ಟಿ ಎಫ್ನ ನಾನು ಹೋಗಿ ಖರೀದಿ ಮಾಡ್ಬೋದು. ಹೆಂಗೆ ಸರ್ ನಿಫ್ಟಿ ಹೆಂಗೆ ಖರೀದಿ ಮಾಡೋದು? ಈಗ ನಿಫ್ಟಿ ಸೂಚ್ಯಾಂಕ 15,500 ಅಂತ ಅನ್ಕೊಳ್ಳೋಣ. 15,500 ಇದೆ. 15,500 ರೂಪಾಯಿ ನಾವು ಕೊಡಬೇಕಾ? ಖಂಡಿತ ಇಲ್ಲ. ಹೆಂಗೆ ಮಾಡ್ತಾರೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಫ್ಟಿ ಸೂಚ್ಯಾಂಕ ಎಷ್ಟಿರುತ್ತೋ ಅದರ 1/100 ಅಂದರೆ 101ನೇ ಭಾಗ ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ನೀವು ಸಾಕು ಒಂದು ಇ ಟಿ ಎಫ್ನ ನೀವು ಖರೀದಿ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಆ ಥರ ಇಟ್ಟಿರ್ತಾರೆ. ಓಕೆ, ಸೊ ಇದು 1/100 ಆಫ್ ದ ಇದು ನಿಫ್ಟಿದೇನು ಬೇರೆ ಇರುತ್ತೆ. ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ನೀವು ಎಷ್ಟು 1/100 ಅಂದರೆ ಈಗ 100 ಡಿವೈಡ್ ಮಾಡೋಣ ಅಲ್ವಾ, 155 ರೂಪಾಯಿ. ಒಂದು 155 ರೂಪಾಯಿ ನೀವು ಕೊಟ್ಟರೆ 1 ಇ ಟಿ ಎಫ್ನ ನೀವು ಖರೀದಿ ಮಾಡ್ಬೋದು. ಯಾವ ಒಂದು ಇ ಟಿ ಎಫ್? ನಿಫ್ಟಿಯ ಒಂದು ಇ ಟಿ ಎಫ್ನ ನೀವು ಖರೀದಿ ಮಾಡಬಹುದು. ಖರೀದಿ ಮಾಡಿದ ಅರ್ಥ ಏನು? ನಿಫ್ಟಿ ಮೇಲೆ ಹೋದರೆ ನಿಮ್ಮ ಇ ಟಿ ಎಫ್ ಕೂಡ ಮೇಲೆ ಹೋಗುತ್ತೆ. ನಿಫ್ಟಿ ಕೆಳಗೆ ಬಿದ್ದರೆ ನಿಮ್ಮ ಇ ಟಿ ಎಫ್ನ ಮೊತ್ತ ಕೂಡ ಕೆಳಗೆ ಬರುತ್ತದೆ. ಅದರ ಅರ್ಥ ನೀವು ನಿಫ್ಟಿ ಖರೀದಿ ಮಾಡಿದ ಹಾಗೇನೆ. ಫ್ಯೂಚರ್ಸ್ನ ಖರೀದಿ ಮಾಡಿ ಫ್ಯೂಚರ್ಸ್ನ ಬರುವ ಏನು ನಿಮಗೆ ಪ್ರಾಬ್ಲಮ್ಗಳು ಇರುತ್ತೆ ಅದೆಲ್ಲನೂ ನೀವು ಸೈಡ್ಗೆ ಹಾಕಿ ನೀವು ನಿಫ್ಟಿ ಇ ಟಿ ಎಫ್ನ ಕೂಡ ನೀವು ಖರೀದಿ ಮಾಡ್ಬೋದು. ಆಯಿತಾ? ಇದು ಇಂಡೆಕ್ಸ್ ಇ ಟಿ ಎಫ್ ಆಯಿತು. ಇದೇ ರೀತಿ ಈಗ ನಿಫ್ಟಿ ಇ ಟಿ ಎಫ್, ಈಗ ನಿಫ್ಟಿ ಇ ಟಿ ಎಫ್ ಅಂದೆ, ಇದೊಂದು ಇಂಡೆಕ್ಸ್ ಇ ಟಿ ಎಫ್ ಅಂತ ಹೇಳಿದೆ, ಇದೊಂದು ಇಂಡೆಕ್ಸ್ ಇ ಟಿ ಎಫ್ ಅಂತ ಹೇಳಿದೆ. ಇದರ ಅಂಡರ್ಲೈನ್ ಇದು ಯಾವುದನ್ನು ನೋಡ್ಕೊಂಡು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ? ನಿಫ್ಟಿ ನೋಡಿಕೊಂಡು ಅಲ್ವಾ. ಇದಕ್ಕೆ ಅಂಡರ್ಲೈಯಿಂಗ್ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ವಸ್ತು ಏನನ್ನೋ ನೋಡ್ಕೊಂಡು ಏನೋ ಚೇಂಜ್ ಮಾಡ್ಕೋತಾ ಇರುತ್ತೆ. ಸೊ ಇದರ ಅಂಡರ್ಲೈಯಿಂಗ್ ನಿಫ್ಟಿ. ಅದೇ ರೀತಿ ಗೋಲ್ಡ್ ಇ ಟಿ ಎಫ್ ಅಂತ ಕೇಳಿರ್ಬೋದು ನೀವು. ಈ ಗೋಲ್ಡ್ ಇ ಟಿ ಎಫ್ ಅಂದರೆ ಏನು? ಇದರ ಅಂಡರ್ಲೈಯಿಂಗ್ ಏನು? ಗೋಲ್ಡ್ ಪ್ರೈಸು, ಚಿನ್ನದ ಬೆಲೆ.
ಸೊ ನೀವು ಚಿನ್ನ ತೊಗೊಳಕ್ಕಾಗಲ್ಲ ಅಂತ ತಿಳ್ಕೊಳ್ಳಿ, ಈಗ 100 ಗ್ರಾಮ್ ಚಿನ್ನ ಅಥವಾ 1 ಗ್ರಾಮ್ ಚಿನ್ನ ಅಷ್ಟು ತೊಗೊಳಕ್ಕಾಗಲ್ಲ ಅಂದರೆ ಈ ETF ಕೂಡ ಇದಕ್ಕೆ ಟೈ ಆಗಿರುತ್ತೆ. ನೀವು ಇನ್ಸ್ಟೆಡ್ ಆಫ್ ಗೋಲ್ಡ್ ಬೈ ಮಾಡೋಕ್ಕೆ ಬದಲು ಗೋಲ್ಡ್ ETF ತಗೋಬಹುದು. ಗೋಲ್ಡ್ ETF ತಗೊಂಡ್ರೆ ಈ ಗೋಲ್ಡ್ ಬೆಲೆ ಮೇಲೆ ಹೋದ್ರೆ ಈ ಗೋಲ್ಡ್ ETF ಬೆಲೆ ಮೇಲೆ ಹೋಗುತ್ತೆ, ಗೋಲ್ಡ್ ಕೆಳಗೆ ಹೋದ್ರೆ ಇದು ಕೂಡ ಕೆಳಗೆ ಹೋಗುತ್ತೆ. ಇದೊಂದು ETF, ಎಕ್ವಿಟಿ ಟ್ರೇಡೆಡ್ ಫಂಡ್ ಅಂತ ಇರುತ್ತೆ. ಸೊ ಗೋಲ್ಡ್ ETF ನ ಅಂಡರ್ಲೈನ್ ಬಂದು ಗೋಲ್ಡ್ ಇರುತ್ತೆ. ಅದೇ ರೀತಿ ಬಾಂಡ್ ETF ಅಂತ ಇರುತ್ತೆ, ಭಾರತ್ ಬಾಂಡ್ ಅಂತೆಲ್ಲ ಕೇಳಿರ್ಬೋದು ನೀವು. ಆ ಥರ ಬೇರೆ ಬೇರೆ ಲಿಕ್ವಿಡ್ ಬಾಂಡ್ ಅಂತಿರುತ್ತೆ. ಅದರ ಅಂಡರ್ಲೈಂಗ್ ಏನು ನಿಮಗೆ, ಬಾಂಡ್ನ ಅಂಡರ್ಲೈಂಗು ನಿಮಗೆ ಬಾಂಡಿನ ಬೆಲೆಗಳು. ಈಗ ಫಾರ್ ಎಕ್ಸಾಂಪಲ್ ಹಲವಾರು ಬಾಂಡ್ಗಳಿರುತ್ತೆ, ಕಂಪನಿ ಬಾಂಡ್ಗಳು, ಅಥವಾ ನೀವು ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ತಗೋತೀರಾ, ಆ ಬಾಂಡ್ ಈ ಬಾಂಡ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಯಾವತ್ತಾದ್ರೂ ಒಂದಿನ. ಗೌರ್ಮೆಂಟ್ ರಿಲೀಸ್ಡ್ ಬಾಂಡ್ ಇರುತ್ತೆ ಅಥವಾ ಕಾರ್ಪೊರೇಟ್ ಬಾಂಡ್ ಇರುತ್ತೆ, ಈ ಥರ ಬಾಂಡ್ ಇರುತ್ತೆ. ಅದು ಅಂಡರ್ಲೈಂಗ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ಮಾಡಿರೋ ಒಂದು ETF ಬಾಂಡ್ ETF ಆಗಿರುತ್ತೆ. ಅಷ್ಟೇ, ಸಿಂಪಲ್, ವೆರಿ ಗುಡ್. ಸೊ ETF ಅಂದ್ರೆ ಏನು? ETF ಅಂದ್ರೆ ಒಂದು ಮ್ಯೂಚುವಲ್ ಫಂಡ್ ತರಾನೇ ಇರುತ್ತೆ. ಅಂದ್ರೆ ಈಗ ನೋಡಿ, ಬಾಂಡ್ ETF ಅಲ್ಲಿ ನಾವು ಒಂದು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಆ ಬಾಂಡು ಹಲವಾರು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಓಕೆನಾ ಅಲ್ವಾ? ಸೊ ಆ ಹಲವಾರು ಬಾಂಡ್ಗಳು ಮೇಲೆ ಹೋದ್ರೆ ನನ್ನ ಬಾಂಡ್ ETF ಕೂಡ ಮೇಲೆ ಹೋಗುತ್ತೆ. ಹಲವಾರು ಬಾಂಡ್ಗಳು ಕೆಳಗೆ ಬಿದ್ದರೆ ನನ್ನ ಇದು ಕೂಡ ಕೆಳಗೆ ಬರುತ್ತೆ. ಈಗ ಭಾರತ್ ಬಾಂಡ್ ಅಂದ್ರೆ ಏನು? ಭಾರತ್ ಬಾಂಡ್ ಅಂದ್ರೆ ನಮ್ಮ ದೇಶದ PSU ಅಂದರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇರುತ್ತಲ್ಲ, ಅಂದರೆ HAL ಇಂಥ ಕಂಪನಿಗಳು, ದೊಡ್ಡ NAL, NGF ಈ ಥರ ದೊಡ್ಡ ಏನು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇರುತ್ತೆ, ಆ ಕಂಪನಿಗಳ ಬಾಂಡ್ಗಳು ಬೇಸಿಕಲಿ. ಆ ಕಂಪನಿಗಳ ಪ್ರಾಫಿಟ್ ಮೇಲೆ ಹೋದರೆ ನಿಮ್ಮ ಭಾರತ್ ಬಾಂಡ್ ಕೂಡ ಮೇಲೆ ಹೋಗುತ್ತೆ. ಆ ಥರ ಇರುತ್ತೆ. ಬಟ್ ಈ ಬಾಂಡ್ ETF ಏನು ಮಾಡ್ತಾರೆ ಅಂದರೆ ನಿಮಗೆ ಹೆಂಗೆ ಬೇರೆ ಥರನೇ ನಿಮಗೆ ಪ್ರಾಫಿಟ್ ಇರುತ್ತೆ, ಅದು ಹೇಳ್ತೀನಿ 2 ನಿಮಿಷದಲ್ಲಿ ಹೇಳ್ತೀನಿ. ಸೊ ನಿಫ್ಟಿ ETF ಅಂದರೆ ETF ಅಂದ್ರೆ ಏನು ಅರ್ಥ ಆಗಿರ್ಬೇಕು ನಿಮಗೆ. ETF ಅಂದ್ರೆ ಏನೂ ಇಲ್ಲ, ಒಂದು ಮ್ಯೂಚುವಲ್ ಫಂಡ್ ತರಾನೇ ಕಾನ್ಸೆಪ್ಟು. ಆದರೆ ನೀವು ಅದನ್ನು ಡೀಲ್ ಮಾಡ್ತಾ ಇರೋದು ಹೆಂಗೆ, ಒಂದು ಸ್ಟಾಕ್ ಥರ. ಈಗ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀರಾ, ಈಗ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡಿದ್ರೆ ನೀವು ಅದೆಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಡಿಮ್ಯಾಟ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ ಅಲ್ವಾ? ಡಿಮ್ಯಾಟ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ. ಇದು ಅಷ್ಟೇ, ETF ಪರ್ಚೇಸ್ ಮಾಡಿದ್ರೂ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಅದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಒಂದು ಯೂನಿಟ್ ನಿಮ್ಗೆ ಸಿಕ್ಕಿರುತ್ತೆ ಅಷ್ಟೇ. ಅದು ಇದರಲ್ಲಿ ETF ಅಲ್ಲಿ ಒಂದು ಸ್ಟಾಕಿನ ರೀತಿಯಲ್ಲೇ ನಿಮಗೆ ಬಂದು ಡಿಮ್ಯಾಟ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ. ನಿಮಗೆ ಒಂದು ಸ್ಟಾಕ್ ಪರ್ಚೇಸ್ ಮಾಡ್ತೀರಾ, ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಇದು ಕೊಡ್ತಾರೆ, ಏನು ಡಿವಿಡೆಂಡ್ಸ್ ಕೊಡ್ತಾರೆ ಅಲ್ವಾ? ಡಿವಿಡೆಂಡ್ಸ್ ಕೊಡ್ತಾರೆ ನಿಮಗೆ. ETF ಪರ್ಚೇಸ್ ಮಾಡಿರ್ತೀರ, ಯಾವುದೋ ಒಂದು ನಿಫ್ಟಿ ಇಂಡೆಕ್ಸ್ದು ಅಥವಾ ಬೇರೆ ಯಾವುದೋ ಒಂದು ಇಂಡೆಕ್ಸ್ದು ETF ಪರ್ಚೇಸ್ ಮಾಡಿರ್ತೀರಾ, ಅದರ ಡಿವಿಡೆಂಡ್ಸ್ ಕೂಡ ನಿಮಗೆ ಸಿಗುತ್ತೆ. ಇದುವರೆಗೂ ನಿಫ್ಟಿ 5 ವರ್ಷ ಕೊಟ್ಟಿಲ್ಲ, ಆದರೆ ಇದು ಸಿಗುತ್ತೆ. ಒಂದೊಂದು ಪ್ರಾವಿಷನ್ ಇದೆ. ಓಕೆ, ಡಿವಿಡೆಂಡ್ ಪರ್ಚೇಸ್ ಮಾಡ್ಬೋದು. ಮತ್ತೆ ಸ್ಟಾಕ್ನ ನೀವು ಪರ್ಚೇಸ್ ಮಾಡಿರ್ತೀರಾ, ಅದನ್ನು ನೀವು ಮತ್ತೆ ಮಾರ್ಬೋದು, ಇಮಿಡಿಯೇಟಾಗಿ ಮಾರ್ಕೋಬೋದು ಅಲ್ವಾ? ಒಂದು ಸ್ಟಾಕನ್ನು SBI ಇವತ್ತು ಪರ್ಚೇಸ್ ಮಾಡಿರ್ತಾರೆ, ನಾಳೆ ನೀವು ಡಿಮ್ಯಾಟ್ ಅಕೌಂಟಿಂದ ಮತ್ತೆ ಮಾರ್ಕೋಬೋದು, ಹೋಲ್ಡಿಂಗ್ ಇಟ್ಕೊಂಡು ನಾಳೆ ಮಾರ್ಕೋಬೋದು. ETF ಕೂಡ ಅದೇ ರೀತಿ ನೀವು ಮಾರ್ಕೋಬೋದು. ಮ್ಯೂಚುವಲ್ ಫಂಡ್ ಆ ರೀತಿ ಮಾಡೋಕ್ಕಾಗಲ್ಲ ನಿಮಗೆ ಅಲ್ವಾ? ಮ್ಯೂಚುವಲ್ ಫಂಡ್ಗೆ ಒಂದು ಪೀರಿಯಡ್ ಇರುತ್ತೆ, ಅದೆಲ್ಲ ಏನೇನೋ ಕಥೆಗಳಿರುತ್ತೆ, ಎಕ್ಸಿಟ್ ಲೋಡ್ ಅಂತೆಲ್ಲ ಇರುತ್ತೆ, ಹಲವು ಇರುತ್ತೆ. ಬಟ್ ETF ನೀವು ಶೇರ್ ಮಾರ್ಕೆಟಲ್ಲಿ ಹೆಂಗೆ ಸ್ಟಾಕ್ನ ಬೈ ಸೆಲ್ ಮಾಡ್ತಿರ್ತೀರಾ, ಅದೇ ರೀತಿ ಇದನ್ನು ಬೈ ಸೆಲ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೇ ನಿಮಗೆ ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ಏನೇನು ಪರ್ಚೇಸ್ ಮಾಡುವ ಅಡ್ವಾಂಟೇಜ್ ಇದರಲ್ಲಿ. ಇನ್ನೊಂದು ತಮಾಷೆ ಅಂದರೆ ನೀವು ಆರ್ಡರ್ ಕೂಡ ನೀವು ಸ್ಟಾಕನ್ನು ಪರ್ಚೇಸ್ ಮಾಡೋಕ್ಕೆ ಹೆಂಗೆ ಆರ್ಡರ್ ಆಗ್ತೀರಾ, ಲಿಮಿಟ್ ಆರ್ಡರ್ ಆಗ್ತೀರಾ, ಮಾರ್ಕೆಟ್ ಆರ್ಡರ್ ಆಗ್ತೀರಾ, ಅದೇ ರೀತಿ ನೀವು ETF ಕೂಡ ನೀವು ಆರ್ಡರ್ ಹಾಕ್ಬೋದು. ಆರ್ಡರ್ ಹಾಕಿದರೆ ನಿಮಗೆ ಆರ್ಡರ್ ಹೆಂಗೆ ಹಾಕೋದು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಗ್ಯಾನ್ ಸೀರೀಸಲ್ಲೇ ಹೋದ್ವಾರ, ಅದನ್ನು ನೋಡಿ ನೀವು. ಬಟ್ ಆರ್ಡರ್ ನಾವು ಹೆಂಗೆ ಹಾಕ್ತೀವಿ, ETF ಪರ್ಚೇಸ್ ಮಾಡಬೇಕು ಕೂಡ ಅಷ್ಟು ಅದೇ ರೀತಿ ಆರ್ಡರ್ ಹಾಕಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಬೆಸ್ಟ್ ಪ್ರೈಸ್ ಸಿಗೋ ಚಾನ್ಸಸ್ಸು ಇರುತ್ತೆ ಲಿಮಿಟ್ ಆರ್ಡರ್ಲ್ಲ ಹಾಕಿದಾಗ. ಬಟ್ ಮ್ಯೂಚುವಲ್ ಫಂಡ್ ಆ ರೀತಿ ಆಗಲ್ಲ ಅಲ್ವಾ? ಸೊ ಬಟ್ ಮ್ಯೂಚುವಲ್ ಫಂಡಿನ ಕೆಲವು ವಿಷಯಗಳು ಅಂದರೆ ನೀವು ನಿಫ್ಟಿ ಇನ್ವೆಸ್ಟ್ ಮಾಡಿದ್ರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ ಮಾಡ್ದಂಗೆ ಇರುತ್ತೆ. ಅದೇ ETF ಒಂದು ಸ್ಟಾಕ್ ಪರ್ಚೇಸ್ ಮಾಡೋದು ಹೆಂಗೆ ಮಾಡ್ತೀವಿ, ಅದರ ಅಡ್ವಾಂಟೇಜ್ ಆ ಥರ ಅಡ್ವಾಂಟೇಜು ಸಿಗುತ್ತೆ. ಸೊ ಸ್ಟಾಕ್ ಪ್ಲಸ್ ಮ್ಯೂಚುವಲ್ ಫಂಡಿನ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ETF. ಓಕೆ, ಸೊ ಈಗ ನಿಮಗೆ ETF ಅಂದರೆ ಏನು ಅಂತ ಅರ್ಥ ಆಗಿರುತ್ತೆ. ಈಗ ನೆಕ್ಸ್ಟ್ ನೋಡೋದೇನೆಂದರೆ ಯಾವ್ಯಾವ ಥರ ETF ಇದೆ ನೋಡಿ. ಒಂದು ಇಂಡೆಕ್ಸ್ ETF ಅಂತ ಹೇಳ್ತೀವಿ, ಇನ್ನೊಂದು ಕಮಾಡಿಟಿ ETF ಅಂತ ಹೇಳ್ತೀವಿ, ಇನ್ನೊಂದು ಬಾಂಡ್ ETF. ಬೇರೆ ಬೇರೆ ಥರ ETFಗಳಿರುತ್ತೆ. ಈಗ ಮೇಯ್ನ್ ಆಗಿ ನಾನು ನಿಮ್ಗೆ ಹೇಳ್ತಾ ಇರೋದೇನು, ಇಂಡೆಕ್ಸ್ ETF, ಕಮಾಡಿಟಿ ETF ಅಂತ ಬಾಂಡ್ ETF. ಏನು ಇಂಡೆಕ್ಸ್ ETF ಅಂದರೆ? ಇಂಡೆಕ್ಸ್ ETF ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದರ ಅಂಡರ್ಲೈನ್ ಅಂದರೆ ಇದು ಯಾವುದನ್ನು ನೋಡಿಕೊಂಡು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಅಥವಾ ಇದರ ಪ್ರೈಸ್ ಯಾವುದನ್ನು ನೋಡ್ಕೊಂಡು ಸೆಟ್ ಆಗಿರುತ್ತೆ, ಅದರ ಅಂಡರ್ಲೈನ್. ಈಗ ನಿಫ್ಟಿ ಬೀಸ್, ಈಗ ಬೀಸ್ ಅಂದ್ರೆ ಏನು? ಬೀಸ್ ಅಂದರೆ ETF ಅಂತಾನೆ ಅನ್ಕೊಳ್ಳಿ, ಅದರ ಹೆಸರು ಬೀಸ್ ಅಂತ ಇರುತ್ತೆ. ಇನ್ನೊಂದು ದಿವಸ ಹೇಳ್ತೀನಿ. ಬಟ್ ಬೀಸ್ ಅಂದರೆ ETF ಅಂತಾನೆ ಅನ್ಕೊಳ್ಳಿ. ಬೀಸ್ ಅನ್ನೋದು ಒನ್ ಟೈಪ್ ಆಫ್ ETF. ಓಕೆನಾ? ಸೊ ಬೀಸ್ ಅಂದರೆ ETF ಅಂತಾನೆ ಅನ್ಕೊಳ್ಳಿ. ಈಗ ನಿಫ್ಟಿ ಬೀಸ್ ಅಂದರೆ ನಿಫ್ಟಿ ETF ಅಂತಾನೆ ಅನ್ಕೊಳ್ಳಿ. ಸೊ ನಿಫ್ಟಿ ಬೀಸ್ ಅಂತ ಒಂದಿರುತ್ತೆ, ಇನ್ನೊಂದು ಬ್ಯಾಂಕ್ ನಿಫ್ಟಿ ಬೀಸ್ ಅಂತ ಇರುತ್ತೆ. ಆ ಥರ ಹಲವಾರು ETFಗಳಿರುತ್ತೆ. ಅದೇ ರೀತಿ ಕಮಾಡಿಟಿ ETF ಅಂದ್ರೇನು, ಗೋಲ್ಡ್. ಇದರ ಅಂಡರ್ಲೈನ್ ಬಂದು ಗೋಲ್ಡ್ ಇರುತ್ತೆ. ಓಕೆನಾ? ಇನ್ನೊಂದು ಬಾಂಡ್ ETF ಅಂತ ಇರುತ್ತೆ. ಬಾಂಡ್ ETF ಅಲ್ಲಿ ಲಿಕ್ವಿಡ್ ಬೀಸ್ ಮತ್ತೆ ಭಾರತ್ ಬಾಂಡ್ ಅಂತ ಈ ಥರ ಬೇರೆ ಬೇರೆ ಇರುತ್ತೆ. ಡಿಫ್ರೆನ್ಸ್ ಹೇಳ್ತೀನಿ.
ಡಿಫ್ರೆನ್ಸ್ ಏನು, ಈಗ ಇಂಡೆಕ್ಸ್ ಇ ಟಿ ಎಫ್ ಅಲ್ಲಿ ಡಿವಿಡೆಂಟ್ ಕೊಟ್ಟರೆ ಡಿವಿಡೆಂಟ್ ಇದಾದರೆ ನಿಮಗೆ ಸಿಗ್ತಾ ಇರುತ್ತೆ, ಮತ್ತು ಇಂಡೆಕ್ಸ್ ಮೇಲೆ ಹೋದರೆ ಕೆಳಗೆ ಹೋದರೆ ಅದು ಬರ್ತಾ ಇರುತ್ತೆ. ಸೊ ಇದರ ಪ್ರೈಸ್ ಬಂದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಓಕೆನಾ, ಈ ಇಂಡೆಕ್ಸ್ ಇ ಟಿ ಎಫ್. ಕಮಾಡಿಟಿ ಎಫ್ ಕೂಡ ಅಂಡರ್ಲೈನ್ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ಹೋದರೆ ನೀವು ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆದರೆ ಬಾಂಡ್ ಇ ಟಿ ಎಫ್ ಒಂದು ಡಿಫ್ರೆನ್ಸ್ ಇದೆ. ಏನು ಬಾಂಡ್ ಇ ಟಿ ಎಫ್? ಬಾಂಡ್ ಇ ಟಿ ಎಫ್ ಪ್ರೈಸು ಮೇಲೆ ಕೆಳಗೆ ಹೋಗ್ತಾ ಇರಲ್ಲ. ಬಾಂಡ್ ಇ ಟಿ ಎಫ್ ಪ್ರೈಸು ಫಿಕ್ಸ್ಡ್ ಇರುತ್ತೆ. ಓಕೆನಾ, ಬಾಂಡ್ ಇ ಟಿ ಎಫ್ ಫಿಕ್ಸ್ ಇರುತ್ತೆ. ಅವ್ರು ಮುಂಚೆನೇ ಹೇಳ್ತಾರೆ ನಾನು ನಿಮಗೆ ಇಷ್ಟು % ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ. 3 years ಅಥವಾ 5 years ಇಟ್ಕೋಬೇಕು, 3 years ಮುಂಚೆ ತೆಗಿಯಂಗಿಲ್ಲ, ಆ ಥರ ಎಲ್ಲ ಒಂದಷ್ಟೆಲ್ಲ ರೂಲ್ಸ್ ಇರುತ್ತೆ. ತೆಗೆದ್ರೆ ಇಷ್ಟು ಕಟ್ ಮಾಡಬೇಕು, ಅದೆಲ್ಲ ಏನೋ ರೂಲ್ಸ್ಗಳಿರುತ್ತೆ. ಆದರೆ ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಈಗ ₹1000 ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಬೀಸ್ ಅಂತ ಅನ್ಕೊಳ್ಳೋಣ. ಲಿಕ್ವಿಡ್ ಬೀಸ್ದು ಪ್ರೈಸು ₹1000, ಯಾವಾಗಲೂ ₹1000 ಇರುತ್ತೆ. ಒಂದು ಪೈಸೆ ಆ ಕಡೆ ಈ ಕಡೆ ಇರ್ಬೋದು, ಆದರೆ ₹1000 ಇರುತ್ತೆ. ನಿಮಗೆ ಬರುವ ಇಂಟ್ರೆಸ್ಟ್ ಏನು ಮಾಡ್ತಾರೆ ಅಂದರೂ, ಫಾರ್ ಎಕ್ಸಾಂಪಲ್ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ. ಲಿಕ್ವಿಡ್ ಬೀಸ್ ಬಗ್ಗೆ ಬರುತ್ತೆ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಬೀಸ್ ಅಂತ ಅನ್ಕೊಳ್ಳೋಣ. ಲಿಕ್ವಿಡ್ ಬೀಸ್ಗೆ ನಿಮಗೆ 8% ರಿಟರ್ನ್ಸ್ ಕೊಡ್ತೀನಿ ಅಂತ ಅನ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ. ವರ್ಷಕ್ಕೆ 8% ಕೊಡ್ತೀನಿ ಅಂತ ನಿಂತಿರ್ತಾರೆ. ಈ ಲಿಕ್ವಿಡ್ ಬೀಸ್ ಅಂದರೆ ಏನಿಲ್ಲ, ಇವ್ರುಗಳು ಹೋಗಿ ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇವರು ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಷ್ಟೇ. ಗೌರ್ಮೆಂಟ್ ಬಾಂಡ್ ಅಂಡರ್ಲೈನ್, ಲಿಕ್ವಿಡ್ ಬೀಸ್ದು ಅಂಡರ್ಲೈನ್ ಏನು ಗೌರ್ಮೆಂಟ್ ಬಾಂಡ್. ಇದಕ್ಕೆ 8% ರಿಟರ್ನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ವರ್ಷ ಏನು ಮಾಡಿ ಈ ದುಡ್ಡನ್ನ ಏನು ತಗೋತಾರೆ, ದುಡ್ಡನ್ನು ತೊಗೊಂಡು ಏನು ಮಾಡಿರ್ತಾರೆ, ಗೌರ್ಮೆಂಟ್ ಬಾಂಡಲ್ಲೇ ಇನ್ವೆಸ್ಟ್ ಮಾಡಿರ್ತಾರೆ. ಅಂದರೆ ಗೌರ್ಮೆಂಟ್ಗೆ ಸಾಲ ಕೊಟ್ಟಂಗೆ ನೀವು. ಓಕೆನಾ, ಸೊ ಈ 8% ರಿಟರ್ನ್ ಕೊಟ್ಟಿರುತ್ತೆ ಅಂತ ಅನ್ಕೊಂಡಿರ್ತಲ್ಲ, ಈಗ ಇದರ ಬೆಲೆ ಯಾವತ್ತೂ ₹1000 ಇರುತ್ತೆ. ಇದರ ಬೆಲೆ ಮೇಲೆ ಕೆಳಗೆ ಹೋಗ್ತಾರಲ್ಲ ಲಿಕ್ವಿಡ್ ಬೀಸ್ದು, ತೋರಿಸ್ತೀನಿ ನಿಮಗೆ ಝೀರೋದ ಇದರಲ್ಲಿ. ಇದರ ಬೆಲೆ ಮೇಲೆ ಕೆಳಗೆ ಹೋಗಲ್ಲ, ಬಟ್ ನೀವು ಬರುವ ಇಂಟ್ರೆಸ್ಟ್ ಏನು ಮಾಡ್ತಾರೆ ಅಂದರೆ ನಿಮಗೆ ಯೂನಿಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಯೂನಿಟ್ ತೊಗೊಂಡಿರ್ತೀರಾ. 10 ಯೂನಿಟ್ ಅಂದರೆ ₹10,000 ಕೊಟ್ಟು ತೊಗೊಂಡಿರ್ತೀರಾ. ಆಯಿತಾ, ₹10,000 ಕೊಟ್ಟು ತೊಗೊಂಡಿರ್ತೀರಾ. ನಿಮಗೆ ಎಷ್ಟೋ ಇದಾದಮೇಲೆ ಸ್ವಲ್ಪ ಯೂನಿಟ್ಗಳು ಜಾಸ್ತಿ ಆಗಬೇಕು. ಅವಾಗ ಏನು ಮಾಡ್ತಾರೆ, ನೀವು ಡಿಮ್ಯಾಟ್ ಅಕೌಂಟಲ್ಲಿ 11 ಯೂನಿಟ್ ಆಗಿರುತ್ತೆ. ಅಂದರೆ ಅಕಸ್ಮಾತ್ 1 ಯೂನಿಟ್ ಜಾಸ್ತಿ ಆಗುತ್ತೆ, ಹಾಗೆ 2 ಯೂನಿಟ್ ಜಾಸ್ತಿ ಆಗ್ಬೋದು. ನೀವು ನೋಡಿದಾಗ 12 ಯೂನಿಟ್ ಆಗಿರುತ್ತೆ. ಇದನ್ನು ಮಾರಿದಾಗ ನಿಮಗೆ ₹12,000 ಬರುತ್ತೆ. ಅಂದರೆ ₹10,000 ಇನ್ವೆಸ್ಟ್ ಮಾಡಿರ್ತೀರಾ, ನಿಮ್ಗೆ ₹12,000 ದುಡ್ಡು ಬರುತ್ತೆ. ಅಂದರೆ ನಿಮಗೆ ಬರುವ ಏನು ಇಂಟ್ರೆಸ್ಟ್ನ ಅವರು ದುಡ್ಡು ₹1,000 ಜಾಸ್ತಿ ಆಗಲ್ಲ, ₹1,000 ಫಿಕ್ಸ್ ಇರುತ್ತೆ. ಬಟ್ ನಿಮ್ಮ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪ್ರತಿಯೊಂದು ಇದ್ರದ್ದು ಬೇರೆ ಇರುತ್ತೆ. ಭಾರತ್ ಬಾಂಡ್ದು ಅದೇ ಥರ ಕೆಲವು ಅಡ್ವಾಂಟೇಜ್ಗಳಿರುತ್ತೆ. ಅದ್ರದ್ದು ನಾನ್ ಟ್ಯಾಕ್ಸ್ ಆದಮೇಲೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಲಾಂಗ್ ಟರ್ಮಲ್ಲಿ 7% ರಿಟರ್ನ್ ಹತ್ತಿರ ಭಾರತ್ ಬಾಂಡ್ ಬರ್ತಾ ಇರುತ್ತೆ. ಅದು ಫಿಕ್ಸೆಡ್ ರಿಟರ್ನ್ಸ್. ಸೊ ಬಾಂಡ್ ಇ ಟಿ ಎಫ್ ಯಾವತ್ತೂ ನಿಮಗೆ ಫಿಕ್ಸೆಡ್ ರಿಟರ್ನ್ಸ್ ಇರುತ್ತೆ. ಆದರೆ ಇಂಡೆಕ್ಸ್ ಇ ಟಿ ಎಫ್ ಅಲ್ಲಿ ನಿಮಗೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ವೇರಿಯೇಷನ್ ಆದಾಗ ನಿಫ್ಟಿ ಮೇಲೆ ಕೆಳಗೆ ಹೋದಂಗೆ ಅದು ಕೂಡ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಗೋಲ್ಡ್ ಇ ಟಿ ಎಫ್ ಕೂಡ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ಹೋದಂಗೆ ಅದರ ಪ್ರೈಸ್ ಕೂಡ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇದು ಟೈಪ್ಸ್ ಆಫ್ ಇ ಟಿ ಎಫ್ ಆಯಿತು. ಬೇರೆ ಥರ ಟ್ಯಾಕ್ಸ್ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ಟ್ಯಾಕ್ಸ್ಗಳು ಇಂಡೆಕ್ಸ್ ಇ ಟಿ ಎಫ್ ಅಲ್ಲಿ ಶಾರ್ಟ್ ಟರ್ಮ್ ಅಂದರೆ ಒಂದು ನೋಡಿ, ಪ್ರತಿಯೊಂದು ಬೇರೆ ಥರ ಇದೆ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಇಂಡೆಕ್ಸ್ ಇ ಟಿ ಎಫ್ ಅಲ್ಲಿ ಶಾರ್ಟ್ ಟರ್ಮ್ ಟ್ಯಾಕ್ಸ್ 15% ಕೊಡಬೇಕು. ನೀವು ಅಕಸ್ಮಾತ್ ಪ್ರಾಫಿಟ್ ಮಾಡಿದ್ರಲ್ಲಿ ಎಷ್ಟೇ ಪ್ರಾಫಿಟ್ ಮಾಡಿದ್ರೂ 15% ಟ್ಯಾಕ್ಸ್ ಕೊಡಬೇಕು. ನೀವು 1 ವರ್ಷಕ್ಕೆ ಮುಂಚೆ ನೀವು ಅದನ್ನು ಮಾರ್ಬಿಟ್ರೆ, ಈಗ ನಿಫ್ಟಿ ಬೀಸ್ ತೊಗೊಂಡಿರ್ತೀರಾ, ಆ ನಿಫ್ಟಿ ಬೀಸ್ನ ಪ್ರಾಫಿಟ್ ಬಂದಿರುತ್ತೆ 1 ವರ್ಷಕ್ಕೆ ಮುಂಚೆ ಮಾರ್ಕೊಂಡ್ರೆ ಬರುವ ಪ್ರಾಫಿಟಲ್ಲಿ 15% ಕೊಡಬೇಕು. ಅದೇ 1 ವರ್ಷ ಆದಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಅದೇ ಥರ ಸ್ಟಾಕ್ ಮಾರ್ಕೆಟ್ ಥರನೇ ನೋಡಿ ಎಷ್ಟು ಅಡ್ವಾಂಟೇಜ್ ಇದರಲ್ಲಿ. 10% ನೀವು ಎಷ್ಟೇ ಪ್ರಾಫಿಟ್ ಮಾಡಿ 10%, ಅದರಲ್ಲೂ ಫಸ್ಟು ₹1,00,000 ನೋ ಟ್ಯಾಕ್ಸ್. ಓಕೆನಾ, ಇದು ಇಂಡೆಕ್ಸ್ ಇ ಟಿ ಎಫ್ ಆಯಿತು. ಅದೇ ಕಮಾಡಿಟಿ ಇ ಟಿ ಎಫ್, ಗೋಲ್ಡ್ ಇ ಟಿ ಎಫ್ ಎಲ್ಲ ಆಗಿರುತ್ತಲ್ಲ, ಅದರಲ್ಲಿ 3 ವರ್ಷದ ಕೆಳಗೆ ಮಾರ್ಕೊಂಡ್ರೆ, 3 ವರ್ಷದ ಒಳಗೆ ಮಾರ್ಕೊಂಡ್ರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೆ, ನೀವು 5% 10% ಕಟ್ತಾ ಇರ್ಬೋದು, ಟ್ಯಾಕ್ಸೇ ಕಟ್ತಾ ಇರ್ಬೋದು, ಅಥವಾ 20% ಕಟ್ತಾ ಇರ್ಬೋದು, 30% ಕಟ್ತಾ ಇರ್ಬೋದು. ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದರ ಪ್ರಕಾರ ನೀವು ಅದಕ್ಕೆ ಕೊಡಬೇಕು. ಪ್ರಾಫಿಟಲ್ಲಿ ಬರೋ ಪ್ರಾಫಿಟಿಗೆ ಕಮಾಡಿಟಿ ಇ ಟಿ ಎಫ್ ಆದರೆ ಅದೇ 3 ವರ್ಷ ಆದಮೇಲೆ 20% ಫ್ಲ್ಯಾಟ್, 20% ಫ್ಲ್ಯಾಟ್ ಕೊಡಬೇಕಾಗುತ್ತೆ. ಆಯಿತಾ, ಇದರಲ್ಲಿ ಬೇರೆ ಎಕ್ಸಾಮ್ಷನ್ಸ್ ಯಾವುದಿಲ್ಲ. ಅದೇ ಬಾಂಡ್ ಇ ಟಿ ಎಫ್ ಅಲ್ಲೂ ಸೇಮ್ 3 ವರ್ಷದ ಒಳಗೆ ಮಾರ್ಕೊಂಡ್ರೆ ಟ್ಯಾಕ್ಸ್ ಸ್ಲ್ಯಾಬು, ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದ್ರ ಪ್ರಕಾರ ನೀವು ಇನ್ಕಮ್ ಟ್ಯಾಕ್ಸ್ ಕೊಡಬೇಕು. 3 ವರ್ಷ ಆದಮೇಲೆ 20% ಕೊಡಬೇಕು. ಇದೊಂದು ಡಿಸ್ಕ್ಲೇಮರ್ ಓದ್ಕೊಳ್ಳಿ, ಟ್ಯಾಕ್ಸಸ್ ಚೇಂಜ್ ಆಗ್ತಾ ಇರುತ್ತೆ, ಅವರು ಗೌರ್ಮೆಂಟ್ ಅವರು ಚೇಂಜ್ ಮಾಡ್ತಾನೆ ಇರ್ಬೋದು. ಸೊ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕ್ಕೆ ಮುಂಚೆ ನೀವು ನಿಮ್ಮ ಟ್ಯಾಕ್ಸ್ ಕನ್ಸರ್ನ್ ಯಾರು ಇರ್ತಾರೆ, ಎಕ್ಸ್ಪರ್ಟ್ ಇರ್ತಾರೆ, ಅವ್ರನ್ನ ಸಲಹೆಯನ್ನು ಪಡೀರಿ. ಓಕೆನಾ, ಸೊ ಇದೊಂದು ಇವತ್ತಿನ ಒಂದು ವಿಷಯ. ಓಕೆನಾ, ಇದು ಒಂದು ಟ್ಯಾಕ್ಸ್ ವಿಷಯ ಆಯಿತು. ಈ ಟ್ಯಾಕ್ಸ್ ವಿಷಯ ಪ್ರಕಾರ ನೋಡಿದ್ರೆ ನಿಮಗೆ ಇಂಡೆಕ್ಸ್ ಇ ಟಿ ಎಫ್ ಬಂದು ಚೀಪಾಗಿ ಅನಿಸ್ತಾ ಇದೆ. ಯಾಕಂದರೆ ನಿಮಗೆ ಇದರಲ್ಲಿ ಇಂಡೆಕ್ಸ್ ಇ ಟಿ ಎಫ್ ಅಲ್ಲಿ ನಿಮಗೆ ಡಿವಿಡೆಂಡ್ಸ್ ಕೂಡ ಸಿಗ್ತಾ ಇರುತ್ತೆ, ಇದೆಲ್ಲ ಇರುತ್ತೆ. ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅದನ್ನು ನೋಡೋಣ. ನೋಡಿ, ಈ ಹಸಿರಲ್ಲಿರೋದೆಲ್ಲ ಅಡ್ವಾಂಟೇಜ್ಗಳು, ಈ ಆರೆಂಜಲ್ಲಿರೋದೆಲ್ಲ ಡಿಸ್ಅಡ್ವಾಂಟೇಜ್ ಅಂತ ಅಂದ್ಕೊಳ್ಳೋಣ. ಓಕೆನಾ, ಡಿಸ್ಅಡ್ವಾಂಟೇಜ್. ಸೊ ಇ ಟಿ ಎಫ್ ಅಲ್ಲಿ ಏನು ಲಿಕ್ವಿಡಿಟಿ ಅಂದರೆ ನಿಮಗೆ ಯಾವಾಗ ಬೇಕೋ ಅವಾಗ ಮಾರ್ಬೋದು.
ಅಲ್ವಾ. ನಿಮಗೆ ಮ್ಯೂಚುವಲ್ ಫಂಡ್ ಥರ ಆಗಲ್ಲ ಅದು, ನಿಮಗೆ ಯಾವ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಥರ ಆಗಲಿ ಬೇರೆ ಥರ ಆಗಲಿ ಆ ಥರ ಆಗಲ್ಲ. ಇದನ್ನು ಯಾವಾಗ ಬೇಕೋ ಮಾರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ 10,000 ಇರಬೇಕಾದ್ರೆ ನೀವು ETF ತೊಗೊಂಡಿರ್ತೀರ, ನಿಫ್ಟಿ ETF 15,000 ಬಂತು, ಒಳ್ಳೆ ಪ್ರಾಫಿಟ್ ಬಂತು, ನೀವು ಮಾರ್ಕೋಬೋದು ಬೇಕಿದ್ರೆ. ಸೊ ಯಾವಾಗ ಬೇಕೋ ಮಾರ್ಬೋದು. ಸೊ ನಿಮ್ಮ ದುಡ್ಡು ರೆಡಿಯಾಗಿ ಸಿಗುತ್ತೆ, ಇಮಿಡಿಯೇಟಾಗಿ ಸಿಗುತ್ತೆ ನಿಮ್ಮ ದುಡ್ಡು. ಒಂದು ಸೇಫ್ಟಿ. ಯಾಕೆ ಸೇಫ್ಟಿ? ಮ್ಯೂಚುವಲ್ ಫಂಡ್ ಥರನೇ ಸೇಫ್ಟಿ. ನಿಮ್ಮ ದುಡ್ಡು ಪೋರ್ಟ್ಫೋಲಿಯೋ ಎಲ್ಲ ಫುಲ್ ಡಿವೈಡ್ ಆಗಿರುತ್ತೆ. ನಿಫ್ಟಿ 0 ಅಂತೂ ಆಗ್ಬಿಡಲ್ಲ ಅಲ್ವಾ. ನಿಫ್ಟಿ ಎಷ್ಟೋ ಒಂದು ಲೆವೆಲ್ ತನಕ ಬೆಳ್ಬೋದು, ಬಟ್ ನಿಮಗೆ ಸೇಫ್ಟಿ ಇರುತ್ತೆ. ಯಾಕಂದರೆ ನಿಮ್ಮದು ಒಂದು ಸ್ಟಾಕ್ ತೊಗೊಂಡ್ರೆ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ ತೊಗೊಂಡಿರ್ತೀರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರ್ಯಾಶ್ ಆಗೋದ್ರೆ ನಿಮಗೆ ಬೇರೆ ಏನು ಪ್ರೊಟೆಕ್ಷನ್ ಇಲ್ಲ. ಆದರೆ ಇದರಲ್ಲಿ ಸೇಫ್ಟಿ ಇದೆ, ಯಾಕಂದರೆ ನೀವು ಮ್ಯೂಚುವಲ್ ಫಂಡ್ ಥರ ನಿಮ್ಮ ಪೋರ್ಟ್ಫೋಲಿಯೋ ಒಂದು 50 ಸ್ಟಾಕಲ್ಲಿ ಡಿವೈಡ್ ಆಗಿರುತ್ತೆ. ನೋಡಿ ಬೇರೆ ಬೇರೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಎಷ್ಟೊಂದು ಥರ ನಾನು ಇಲ್ಲಿ ಗೂಗಲ್ ಮಾಡಿರೋದು, ನಾನು ಬೇರೆ ಬೇರೆ ಥರ ಗೂಗಲ್ ಮಾಡೋಕ್ಕೆ ಏನು ವೆರಿ ಸಿಂಪಲ್. ನೋಡಿ ETFs ಇನ್ ಇಂಡಿಯಾ ಅಂತ ಕೊಟ್ಟಿದ್ದೀನಿ, ETFs ಇನ್ ಇಂಡಿಯಾ ಅಂತ ಕೊಟ್ಟಿದ್ದೀನಿ. ಇಲ್ಲಿ NSE ವೆಬ್ಸೈಟ್ ಇದೆ, ಅಲ್ಲಿ ಹೋದರೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ನಿಮಗೆ ಇಲ್ಲಿ ಹಲವಾರು ನಿಮಗೆ ETF ಕಾಣ್ತಾ ಇರ್ತದೆ. ನೋಡಿ ಇಲ್ಲಿ LIC ಹೌಸಿಂಗ್ ಫೈನಾನ್ಸ್ ಅವ್ರದ್ದು ಒಂದು ನಿಫ್ಟಿ 100 ಅಂತಿದೆ. ನಿಫ್ಟಿ 100 ಅಂದರೆ ನಿಫ್ಟಿಯ 100 ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ನಿಫ್ಟಿ ಕ್ವಾಲಿಟಿ 30 ಅಂದರೆ ನಿಫ್ಟಿ ಕ್ವಾಲಿಟಿ 30 ಅಂತ ಒಂದು ETF, ಅಂದರೆ ಒಂದು 30 ಸ್ಟಾಕ್ಗಳ ಒಂದು ETF. ನೋಡಿ ಪ್ರತಿ ಒಂದ್ರದ್ದು ಒಂದು ETF ಮಾಡಿರ್ತಾರೆ. ಮಾಡಿರೋರು ಬೇರೆ ಬೇರೆ ಕಂಪ್ನಿ, ICICI ಮಾಡಿರ್ಬೋದು, ಬೇರೆ ಬೇರೆ ಕಂಪ್ನಿಯವರು ETFಗಳು ಕೊಡ್ತಾ ಇರ್ಬೋದು. ಅದನ್ನು ಹೆಂಗೆ ಪರ್ಚೇಸ್ ಮಾಡೋದು ತೋರಿಸ್ತೀನಿ ಈಗ ಲಾಸ್ಟಲ್ಲಿ. ಬಟ್ ನೋಡಿ ಇದು ಗೋಲ್ಡ್ ETFಗಳು, ಇದು ನಿಫ್ಟಿ 50 ETF, ಆಕ್ಸಿಸ್ ನಿಫ್ಟಿ ಅಂತ, ಆಮೇಲೆ ಈ ಥರ ಎಲ್ಲ ETF ಹಲವಾರು ETF ನಿಮಗೆ ತೊಗೊಳ್ಳಿಕ್ಕೆ ಸಿಗುತ್ತೆ. ಓಕೆನಾ. ನೋಡಿ ಇದು ನಿಫ್ಟಿ 100 ಲೋ ವಾಲಟಿಲಿಟಿ ಇಂಡೆಕ್ಸು, ನಿಫ್ಟಿ ಭಾರತ್ ಬಾಂಡು, ನಿಫ್ಟಿ IT ಸೆಕ್ಟರ್ IT ಕಂಪ್ನಿಗಳು ಮಾತ್ರ ಮಾಡಿರುವ ಒಂದು ETF ಇರ್ಬೋದು. ಇದರಲ್ಲಿ ನೀವು ಮ್ಯೂಚುವಲ್ ಫಂಡ್ ಥರನೇ, ಆದರೆ ಮ್ಯೂಚುವಲ್ ಫಂಡ್ ಥರ ನೀವು ಇಷ್ಟೆಲ್ಲ ಕೊಡಬೇಕಾಗಿಲ್ಲ. ನಿಮ್ಗೆ ದುಡ್ಡು ಯಾವಾಗ ಎಷ್ಟು ಬರುತ್ತೋ ಅಷ್ಟು ನೀವು ತೊಗೋತಾ ಇರ್ಬೋದು. ಇದರಲ್ಲಿ ಒಂದು ಸ್ಟಾಕ್ ಪರ್ಚೇಸ್ ಮಾಡ್ದಂಗೆ ಇದು. ಓಕೆನಾ. ನೋಡಿ ನಿಫ್ಟಿ ETF ₹30.65. ಓಕೆನಾ. ₹30.65 ಕೊಟ್ಟರೆ 1 ಯೂನಿಟ್ ಸಿಗುತ್ತೆ. ಓಕೆ, ನೀವು ಆ ಥರ ಪರ್ಚೇಸ್ ಮಾಡ್ಬೋದು. ಇದರ ಬ್ಯಾಕ್ಗ್ರೌಂಡ್ ಏನೋ ಅಂಡರ್ಲೈನ್ ಏನೋ IT ಕಂಪನಿಗಳು. ಓಕೆ. ಸೊ ಈ ರೀತಿ ನೀವು ನೋಡಿ ನಿಫ್ಟಿ IT ಅಂತ ಎಷ್ಟೊಂದು ನಿಮಗೆ ಈ ಥರ ಲಿಕ್ವಿಡ್ ಬೀಸ್ ಅಂತಿದೆ ಹೇಳಿದೆ ನಿಮಗೆ ಆಲ್ರೆಡಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂಡರ್ಲೈನ್ಗು ನೋಡಿ ಎಷ್ಟು ಈಸಿಯಾಗಿ ಸಿಗುತ್ತೆ. ನೋಡಿ ನಿಮಗೆ ನೋಡಿ S&P BSE ಲಿಕ್ವಿಡ್ ಫಂಡ್, ನೋಡಿ S&P ಅಂದರೆ S&P ಇನ್ವೆಸ್ಟ್ ಮಾಡ್ಬೋದು ನೀವು, ಆಯಿತಾ. ನೋಡಿ ಈ ಥರ ಅಷ್ಟೊಂದು ಹಲವಾರು ನಿಮಗೆ ETFಗಳು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಓಕೆ. ಸೊ ಇದನ್ನು ಹೆಂಗೆ ಪರ್ಚೇಸ್ ಮಾಡೋದು ಅದನ್ನು ತೋರಿಸ್ತೀನಿ, ಈಗ ತೋರಿಸೇ ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಗೋದು, ಇಲ್ಲಿ ಸುಮ್ಮನೆ ನಿಮ್ಮ ಝೀರೋದ ಅಕೌಂಟ್ ಇದೆ, ಆಲ್ರೆಡಿ ನಾನು ಆರ್ಡರ್ ಹೆಂಗೆ ಪರ್ಚೇಸ್ ಮಾಡೋದು ತೋರಿಸಿದ್ದೀನಿ. ಅದೇ ರೀತಿ ಇಲ್ಲಿ ನಿಫ್ಟಿ ಬೀಸ್ ಇದೆ, ಲಿಕ್ವಿಡ್ ಬೀಸ್ ಇದೆ, ಗೋಲ್ಡ್ ಬೀಸ್ ಇದೆ, ಆ ಥರ ಇಲ್ಲಿ ಹೋಗಿ ನಿಮಗೆ ಯಾವ ಬೀಸ್ ಬೇಕೋ ಅದನ್ನು ಇಲ್ಲಿ ತೊಗೊಂಡು ಇಲ್ಲಿ ಹುಡುಕಿದ್ರೆ ನಿಮಗೆ ಅದು ಸಿಗುತ್ತೆ ಈ ಪಾಯಿಂಟಲ್ಲಿ. ಇದು ತೊಗೊಂಡು ಬೈ ಮಾಡೋದು ಅಷ್ಟೇ. ನೋಡಿ ಬೈ ಮಾಡೋದು ₹169 ಅಂತಿದೆ ಈ ನಿಫ್ಟಿ ಬೀಸು. ಲಿಕ್ವಿಡ್ ಬೀಸು ಆಲ್ರೆಡಿ ಹೇಳಿದ್ದೀನಿ, ಲಿಕ್ವಿಡ್ ಬೀಸ್ ಯಾವತ್ತೂ ₹1,000 ಫಿಕ್ಸ್ಡ್ ಇರುತ್ತೆ. ಆ ₹1,000 ಪರ್ಚೇಸ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಗೋಲ್ಡ್ ಬೀಸ್ ಅಂತಿದೆ, ಸೆನ್ಸೆಕ್ಸ್ ಬೀಸು, ಆ ಥರ ನೀವು ಬೇರೆ 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 ಬೀಸ್ಗಳನ್ನ ನೀವು ಸೇಮ್ ಆರ್ಡರ್ ಹೆಂಗೆ ಬೈ ಮಾಡೋದು, ಲಿಮಿಟ್ ಆರ್ಡ್ರು, ಮಾರ್ಕೆಟ್ ಆರ್ಡರ್ ಹಾಕಿ ನೀವು ಬೈ ಮಾಡ್ಬೋದು. ಸೊ ಸೇಫ್ಟಿ, ಡೈವರ್ಸಿಫಿಕೇಶನ್ ಅಂದರೆ ಅಂದರೆ 10 ಹಲವಾರು ಮ್ಯೂಚುವಲ್ ಫಂಡ್ ಥರ ಡೈವರ್ಸಿಫೈಡ್ ಆಗಿರುತ್ತೆ. ಇನ್ನೊಂದು ನೋ ಎಕ್ಸ್ಪೋಜರ್ ಟು F&O. ಈ F&Oಲಿ ಗೊತ್ತಿಲ್ಲ, ನೀವು F&O ಮಾಡೋಕ್ಕೆ ಬರಲ್ಲ ಅನ್ನೋರು ಇದನ್ನು ನೀವು ಮಾಡ್ಕೋಬೋದು. ಬೇಕಿದ್ರೆ ನಿಫ್ಟಿ ಬೀಸ್ ತೊಗೊಂಡು ಮಾಡ್ಬೋದು. ಕ್ಯಾನ್ ಬಿ ಹೆಡ್ಜ್ಡು, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಆಪ್ಷನ್ಸ್ ಗೊತ್ತಿರೋರಿಗೆ ನೀವು ನಿಫ್ಟಿ ಬೀಸ್ನ ಪರ್ಚೇಸ್ ಮಾಡಿರ್ತೀರಾ, ಎಷ್ಟೋ ಒಂದು ₹10 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರಾ. ನೀವು ₹10 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ನಿಫ್ಟಿ ಬೀಸಲ್ಲಿ ಅಂತ ಅನ್ಕೊಳ್ಳೋಣ. ನಿಮ್ಗೆ ಒಂದ್ಸತೆ ಮಾರ್ಕೆಟ್ ಈಗ ಕ್ರ್ಯಾಶ್ ಆಗುತ್ತೆ, ದೊಡ್ಡದಾಗಿ ಬೀಳುತ್ತೆ ಅಂತ ಅನ್ಕೊಂಡ್ರೆ ಅಂದರೆ ನೀವು ಇದಕ್ಕೆ ಹೆಡ್ಜ್ ಮಾಡ್ಬೋದು. ಏನು ಮಾಡ್ಬೋದು? ಫ್ಯೂಚರ್ಸ್ ಎಲ್ಲಾದರೂ ಮಾಡ್ಬೋದು, ಅಥವಾ ಒಂದು ಪುಟ್ ಬೈ ಮಾತ್ರ ಇಟ್ಕೋಬೋದು. ಸೊ ಇದು ನಿಮ್ಮ ಹೂಡಿಕೆಗೆ ನೀವು ಹೆಡ್ಜ್ ಆದರೂ ಮಾಡ್ಕೋಬೋದು. ಆ ಹೆಡ್ಜ್ ಮಾಡೋಕ್ಕೆ ನಿಮಗೆ ಬೆನಿಫಿಟ್ ಕೂಡ ಇರುತ್ತೆ, ಹೆಡ್ಜ್ ಬೆನಿಫಿಟ್ ಕೂಡ ಕೊಡ್ತಾರೆ. ಅಂದರೆ ಇದು ನೀವು ಒಂದು ಹೇರ್ ಕಟ್ ಇರುತ್ತೆ, ಹೇರ್ ಕಟ್ ಅಂತ ನಿಮ್ಗೆ ಯಾರು ಗೊತ್ತಿರುತ್ತೆ ನಿಮಗೆ 5%, 10% ಆ ಥರ. ಈ ನೀವು ಭಾರತ್ ಬಾಂಡ್ಗಳಿದ್ರೆ 10% ಹೇರ್ ಕಟ್ ಇರುತ್ತೆ, ಇಂಡೆಕ್ಸ್ ಫಂಡ್ಗಳಿಗೆ 5% ಹೇರ್ ಕಟ್ ಅಷ್ಟೇ. ಸೊ ನಿಮಗೆ ಇದನ್ನು ಹೆಡ್ಜ್ ಮಾಡಿ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲದೆ ಕೂಡ ನೀವು ಹೆಡ್ಜ್ ಪೊಸಿಷನ್ಸ್ ತೊಗೋಬೋದು. ವೆರಿ ವೆರಿ ಸಿಂಪಲ್. ಆಮೇಲೆ ಎಕ್ಸ್ಟ್ರಾ ಅರ್ನಿಂಗ್ ಇನ್ಕಮ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಿಫ್ಟಿ ಬೀಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಫ್ಯೂಚರಲ್ಲಿ ತಿಂಗಳ ನಿಮಗೆ ಒಂದು ಫಿಕ್ಸ್ಡ್ ಇನ್ಕಮ್ ಬರಬೇಕು ಅಂದರೆ ಇದರಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಿರ್ತೀರಾ. ಆಮೇಲೆ ತಿಂಗಳ ನಿಮ್ಮ ಕಾಲ್ ಆಪ್ಷನ್ಗಳನ್ನ ಸೆಲ್ ಮಾಡಬಹುದು, ಕವರ್ಡ್ ಕಾಲ್ ಅಂತ ಹೇಳ್ತಾರೆ. ಈ ಕವರ್ಡ್ ಕಾಲ್ ಆಪ್ಷನ್ಸಲ್ಲಿ ಇದೊಂದು ಸ್ಟ್ರಾಟಜಿ. ತಿಂಗಳ ನೀವು ಒಂದಷ್ಟು ದುಡ್ಡನ್ನು ಕೂಡ ಅರ್ನ್ ಮಾಡ್ಬೋದು ಕವರ್ಡ್ ಕಾಲ್ ಮಾಡಿಕೊಂಡು, ಆಯಿತಾ. ಅದೊಂದು ಬೆನಿಫಿಟ್. ನೀವು ಎಕ್ಸ್ಟ್ರಾ ದುಡ್ಡನ್ನು ಕೊಡೋದು ಬೇಕಾಗಿಲ್ಲ, ಕೊಡದೇನೆ ಇದನ್ನೇ ಅಡ ಇಟ್ಟು ನೀವು ಎಕ್ಸ್ಟ್ರಾ ಮಂತ್ಲಿ ಇನ್ಕಮ್ ಮಾಡ್ಕೋಬೋದು. ನೋ ಲಾಸ್ ನೋ ಪ್ರಾಫಿಟಲ್ಲಿ ನೀವು ಅಂದರೆ ನೋ ಲಾಸ್ ನೋ ರಿಸ್ಕಲ್ಲಿ ನೀವು ಇದು ಮಾಡ್ಬೋದು. ಪ್ರಾಫಿಟ್ ಅಂತೂ ತಿಂಗಳ ಬರ್ತಾ ಇರುತ್ತೆ. ಸೊ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ಲೆಸರ್. ಅಂದರೆ ಇದರಲ್ಲಿ ಕೆಲವು ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದ್ರೆ 2.5% ಅಂತೆಲ್ಲ ಹೇಳಿದ್ನಲ್ಲ, ಆ ರಿಸ್ಕ್ ಏನು ಒಂದು ಖರ್ಚಿದೆ, ಆ ಖರ್ಚು ಇದರಲ್ಲಿ ತುಂಬ ಕಮ್ಮಿ.
ಕಾಸ್ಟ್ ಆಫ್ ಬಿಸ್ನೆಸ್ದು ಒಂದು ವಿಡಿಯೋ ಮಾಡಿದ್ದೀನಿ ಗ್ಯಾನ್ ಸೀರೀಸಲ್ಲಿ, ನೋಡ್ಕೊಂಡು ಬನ್ನಿ. ಆ ಥರ ಕಾಸ್ಟ್ಗಳು ತುಂಬ ಕಮ್ಮಿ. ಫಾರ್ ಎಕ್ಸಾಂಪಲ್ ಭಾರತ್ ಬಾಂಡಲ್ಲಿ ನೀವು ಭಾರತ್ ಬಾಂಡ ಪರ್ಚೇಸ್ ಮಾಡಿದ್ರೆ ಎಸ್ ಟಿ ಟಿ ಅಂತೆಲ್ಲ ಇದು ತೊಗೊಳ್ಳೋದೇ ಇಲ್ಲ, ಬ್ರೋಕರೇಜು ತೊಗೊಳ್ಳಲ್ಲ ಆಯಿತಾ. ಆ ಥರ ಎಲ್ಲ ಅಡ್ವಾಂಟೇಜ್ಗಳಿರುತ್ತೆ. ಸೊ ಕಾಸ್ಟ್ ಆಫ್ ಡೂಯಿಂಗ್ ಇಸ್ ಲೆಸರ್. ಮತ್ತು ಲೋಯೆಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ, ಅದೇ ಹೇಳಿದ್ನಲ್ಲ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಏನಿಲ್ಲ, ಮ್ಯೂಚುವಲ್ ಫಂಡ್ ಇದಕ್ಕೆಲ್ಲ ನೀವು 2.4% ಏನು ನೀವು ದುಡ್ಡು ಕೊಡಬೇಕು ಅಂತ ಹೇಳಿದ್ನಲ್ಲ ಅವ್ರು ಮ್ಯಾನೇಜ್ ಮಾಡೋಕ್ಕೆ, ಅದೆಲ್ಲ ತುಂಬ ಲೋ ಇರುತ್ತೆ ETF ಅಲ್ಲಿ ಆಯಿತಾ. ಅಡ್ವಾಂಟೇಜ್ ಆಫ್ ಓನಿಂಗ್ ಅನ್ ಇಕ್ವಿಟಿ ಅಂದರೆ ಎಕ್ವಿಟಿನ ಹೆಂಗೆ ಪರ್ಚೇಸ್ ಮಾಡ್ತೀರಾ, ಅದರಲ್ಲಿ ಏನು ಡಿವಿಡೆಂಡ್ ಏನೇನು ಬರ್ತಾ ಇರುತ್ತೆ, ನೀವು ಹೆಂಗೆ ಕವರ್ಡ್ ಕಾಲ್ ಮಾಡ್ಬೋದು, ಅದೆಲ್ಲ ಬೆನಿಫಿಟ್ಸು ನಿಮಗೆ ಇದರಲ್ಲಿ ಕೂಡ ಸಿಗುತ್ತೆ. ಮತ್ತು ಡಿಸ್ಅಡ್ವಾಂಟೇಜ್ ನೋಡೋಣ. ಡಿಸ್ಅಡ್ವಾಂಟೇಜ್ ಏನು, ಓಪನ್ ಟು ಕ್ರಾಶಸ್. ಅಕಸ್ಮಾತ್ ನಿಫ್ಟಿ ಬೀಸ್ ತೊಗೊಂಡಿರ್ತೀರ, ನಿಫ್ಟಿ ಬೀಸ್ ನೀವು ಹೆಡ್ಜ್ ಮಾಡಿರಲ್ಲ, ಸಡನ್ನಾಗಿ ಕ್ರಾಶ್ ಆದರೆ ನಿಫ್ಟಿ ನಿಮ್ಗೆ ಲಾಸ್ ಕೂಡ ಆಗುತ್ತೆ, ಅದು ಡಿಸ್ಅಡ್ವಾಂಟೇಜು. ಮತ್ತು ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ಹೈಯರ್ ಕಂಪೇರ್ಡ್ ಟು ಸ್ಟಾಕ್ಸ್. ಈಗ ಬರೀ ಸ್ಟಾಕ್ಸ್ ಪರ್ಚೇಸ್ ಮಾಡೋಕ್ಕೂ ETF ಪರ್ಚೇಸ್ ಮಾಡೋಕ್ಕೂ ಡಿಫ್ರೆನ್ಸ್ ಏನು, ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ರೆ ನಿಮ್ಮ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ಲೆಸ್ಸರ್ ಕಂಪೇರ್ಡ್ ಟು ETF ಪರ್ಚೇಸ್ ಮಾಡಿದರೆ. ಯಾಕಂದರೆ ETF ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಇದ್ದೇ ಇರುತ್ತೆ, ಓಕೆನಾ. ಮತ್ತು ಲೆಸ್ ಡೈವರ್ಸಿಫಿಕೇಶನ್. ಮ್ಯೂಚುವಲ್ ಫಂಡಲ್ಲಿ ಒಂದು 100 ಸ್ಟಾಕಲ್ಲಿ ಡೈವರ್ಸಿಫೈ ಮಾಡಿರ್ತಾರೆ, ಮತ್ತು ಒಬ್ಬ ಫಂಡ್ ಮ್ಯಾನೇಜರ್ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಇದರಲ್ಲಿ ಫಿಕ್ಸ್ಡ್ ನಿಫ್ಟಿ 50 ಅಂದರೆ ನಿಫ್ಟಿ 50ನೇ, ಅದರಲ್ಲಿ ಏನಾದರೂ ಹಾಕೊಳ್ಳಿ ಕಂಪನಿ ಅದರಲ್ಲೇ ಇನ್ವೆಸ್ಟ್ ಮಾಡಿರ್ತೀರ. ಸೊ ನಿಮ್ಗೆ ಆ ಫ್ಲೆಕ್ಸಿಬಿಲಿಟಿ, ನಿಮಗೆ ಮ್ಯೂಚುವಲ್ ಫಂಡಿನ ಫ್ಲೆಕ್ಸಿಬಿಲಿಟಿ ಸಿಗಲ್ಲ. ಮತ್ತು ಲೋವರ್ ಡಿವಿಡೆಂಡ್ ಈಲ್ಡ್. ಸ್ಟಾಕ್ ಪರ್ಚೇಸ್ ಮಾಡಿರ್ತೀರಾ, ETF ಪರ್ಚೇಸ್ ಮಾಡಿರ್ತೀರಾ, ಸೊ ಸ್ಟಾಕಲ್ಲಿ ಬರುವ ಡಿವಿಡೆಂಡ್ ಜಾಸ್ತಿ ಇರುತ್ತೆ. ಇವರು ETF ಅವರು ರಿಲೀಸ್ ಮಾಡಿದ್ರೆ ನಿಮಗೆ ಬರುತ್ತೆ, ರಿಲೀಸ್ ಮಾಡಲ್ಲ ಅಂದರೆ ಬರಲ್ಲ. ಫಾರ್ ಎಕ್ಸಾಂಪಲ್ ನಿಫ್ಟಿ 50ಯ ಎಷ್ಟೊಂದು ಸ್ಟಾಕ್ಗಳು 5 ವರ್ಷದಿಂದ ಡಿವಿಡೆಂಡ್ಸ್ ಕೊಡ್ತಾ ಇದ್ದಾರೆ, ಆದರೆ ನಿಫ್ಟಿ ETF ಅವರು ನಿಮಗೆ ಅದನ್ನು ಡಿವಿಡೆಂಡ್ಸ್ ಕೊಟ್ಟಿಲ್ಲ ನಿಮ್ಗೆ ಇದುವರೆಗೂ. ಆ ಥರನೂ ಮಾಡ್ಬೋದು, ಯಾಕೆ ಅವ್ರ ಇಷ್ಟ ಅದು. ಮತ್ತು ಲೆಸ್ಸರ್ ರಿಟರ್ನ್ಸ್ ಕಂಪೇರ್ಡ್ ಟು ಓನಿಂಗ್ ಸ್ಟಾಕ್ಸ್. ಅಂದರೆ ಸ್ಟಾಕ್ಸಲ್ಲಿ ನೀವು ಇಟ್ಕೊಂಡಾಗ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ನನ್ನ ಶಾರ್ಟ್ ಟರ್ಮ್ ವೀಡಿಯೋ ಅಥವಾ ಲಾಂಗ್ ಟರ್ಮ್ ವೀಡಿಯೋ ಏನು ಮಾಡಿ ಹೇಳಿದ್ದೀನಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವೀಡಿಯೋ ನಾನು ನಿಮಗೆ ಏನು ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ನಿಮಗೆ ರಿಟರ್ನ್ಸ್ ಬರುವ ಜಾಸ್ತಿ ಚಾನ್ಸಸ್ ಇರುತ್ತೆ. ETF ಅಲ್ಲಿ ರಿಟರ್ನ್ಸ್ ಬರುವ ಚಾನ್ಸಸ್ ಕಮ್ಮಿ ಇರುತ್ತೆ. ಮ್ಯೂಚುವಲ್ ಫಂಡ್ ತೊಗೊಳಕ್ಕೆ ಬದಲು ETF ತೊಗೋಬೋದಾ ಅಂತ ಒಂದು ಯೋಚನೆ ಮಾಡ್ಬೋದು. ಆದರೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ನಾಲೆಡ್ಜಬಲ್ ಆಗಿ ನೀವು ಸ್ಟಾಕೇ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ರಿಟರ್ನ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಓಕೆ, ಸೊ ಇದು ಒಂದು ETF ಒಂದು ಕಿರು ಪರಿಚಯ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿ ಎಲಾಬ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ. ಯಾರಾಗ ಅರ್ಥ ಆಗಿಲ್ಲೋ ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ETF ಅಂದರೆ ಏನು, ಟ್ಯಾಕ್ಸ್ ಅಂದರೆ ಏನು, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಮ್ಯೂಚುವಲ್ ಫಂಡ್ಗೆ ಸ್ಟಾಕ್ಸ್ ಪರ್ಚೇಸ್ ಮಾಡೋಕ್ಕೂ ಇದಕ್ಕೂ ಏನು ಡಿಸ್ಅಡ್ವಾಂಟೇಜ್ ಎಲ್ಲ ನಿಮಗೆ ಒಂದು ಮಟ್ಟಕ್ಕೆ ತಿಳಿಯುತ್ತೆ, ಓಕೆನಾ. ಹೆಂಗೆ ಪರ್ಚೇಸ್ ಮಾಡೋದು ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋಯಿಂದ ನೀವು ಸ್ವಲ್ಪ ಶ್ರೀಮಂತರಾಗುವ ಕಡೆಗೆ ನೀವು ನಿಮ್ಮ ನಡೆ ಇದೆ ಅಂತ ಅನ್ಕೋತೀನಿ, ಒಂದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗಿ ಶ್ರೀಮಂತರಾಗೋಣ. ಮತ್ತೆ ಸಿಗ್ತೀನಿ. ಗುಡ್ ಬೈ.